ಕಲ್ಲು ಹಾಕ್ಬೋದು ಸರ್, ಕಲ್ಲು ಹಾಕಿ ಪೇಪರ್ ಜಾಮ್ ಸ್ವಲ್ಪ ಮೇಲ್ಗಡೆ ಜಾಮ್ ಮಾಡಿದ್ರೆ ರಾಡ್ ಕೊಟ್ಟಿರ್ತಾರೆ. ಈ ರಾಡಲ್ಲಿ ಸ್ವಲ್ಪ ಕಲ್ಲು ಹಾಕಿ ಜಾಮ್ ಕಲ್ಲು ಬಿಸಾಕಿದ್ರೆ ಎಷ್ಟು ದೂರ ಬೀಳುತ್ತೆ. ಮೂಡಿ ಬಂದೆಲ್ಲ ಮೂಡಿ ಬಂದೆಲ್ಲ
ಅತಿಥಿ ಮಹೋನ್ನತರು ಇದೀಗ ವೇದಿಕೆಗೆ ಆಗಮಿಸಬೇಕಾಗಿ ಮೊದಲಿಗೆ ಶ್ರೀ ಎಚ್.ಟಿ. ರಾಜೇಂದ್ರ ಮಾಜಿ ಉಪಾಧ್ಯಕ್ಷರು ಜೆಡಿಎಸ್ ನರಸಿಂಹರಾಜಪುರ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀಮತಿ ನೀಲಮ್ಮ ಜಯರಾಮ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮುತ್ತಿನಕೊಪ್ಪ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಡ್ತಾ ಇದ್ದೀನಿ. ಶ್ರೀ ಆರಗ ರವಿ ಸ್ಥಾನಿಕ ಸಂಪಾದಕರು ವಿಜಯ ಕರ್ನಾಟಕ ಶಿವಮೊಗ್ಗ ಆವೃತ್ತಿ ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಶ್ರೀ ಸುಧಾಕರ ಶೆಟ್ಟಿ ರಾಜ್ಯ ಉಪಾಧ್ಯಕ್ಷರು ಜೆಡಿಎಸ್ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಶ್ರೀಮತಿ ಸುಜಾತ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಚಿಕ್ಕಮಗಳೂರು ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಶ್ರೀ ಎನ್.ಸಿ. ನರೇಂದ್ರ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಮುತ್ತಿನಕೊಪ್ಪ ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಶ್ರೀ ಎಚ್.ಸಿ. ಪ್ರವೀಣ ಸದಸ್ಯರು ಗ್ರಾಮ ಪಂಚಾಯಿತಿ ಮುತ್ತಿನಕೊಪ್ಪ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ಬಿ.ಕೆ. ನಾರಾಯಣಸ್ವಾಮಿ ಅಧ್ಯಕ್ಷರು ತಾಲೂಕು ಕೃಷಿಕ ಸಮಾಜ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಶ್ರೀ ಡಿ.ಸಿ. ದಿವಾಕರ ಅಧ್ಯಕ್ಷರು ಭಾನುವಾಸ ದುರ್ಗಮ್ಮ ದೇವಸ್ಥಾನ ಸಮಿತಿ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಇಂದಿನ ಉಪನ್ಯಾಸಕರುಗಳಾದ ಡಾಕ್ಟರ್ ಬಿ.ಎಂ. ದುಷ್ಯಂತ ಕುಮಾರ್ ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಿದಂತಹ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಇದೀಗ ವೇದಿಕೆಯ ಮೇಲೆ ನಾಡಗೀತೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಬರುತ್ತಿದ್ದಾರೆ ಶ್ರೀ ಹಿರೇಮೆಲ್ಲೂರು ಶ್ರೀನಿವಾಸ್ ಶಿಕ್ಷಕರು ನರಸಿಂಹರಾಜಪುರ. ಸರ್ವ ರೈತ ಬಾಂಧವರು ಎದ್ದು ನಿಂತು ನಾಡಗೀತೆಯ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ.
ವಿಜಯ ಕರ್ನಾಟಕ ಪತ್ರಿಕೆಯಿಂದ ನಾವು ನಡೆಸಿರ್ತಕ್ಕಂತಹ ಸೂಪರ್ ಸ್ಟಾರ್ ಎಂಬ ಕಾರ್ಯಕ್ರಮದ 7ನೇ ಆವೃತ್ತಿ ಕಾರ್ಯಕ್ರಮ ಇವತ್ತು ನಮ್ಮ ನರಸಿಂಹರಾಜಪುರದ ಮಡ್ಪೂರಿನ ಧಾನ್ಯವಾಸ ದುರ್ಗಾಂಬ DNV ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಜಿಲ್ಲೆಯಿಂದ ಆಯ್ದ ಎಲ್ಲ ಸಾಧಕ ರೈತರು ಆಗಮಿಸಿದ್ದಾರೆ. ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ನೀಲಮ್ಮ ಜಯರಾಜ್ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ಕಮಿಟಿಯವರು ಒಂದು ಪುಷ್ಪವನ್ನು ನೀಡುವ ಮೂಲಕವಾಗಿ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ TD ರಾಜೇಗೌಡರು ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಕಮಿಟಿಯವರಿಗೆ ಸ್ವಾಗತವನ್ನ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ JDSನ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸುಧಾಕರ್ ಶೆಟ್ಟರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಈ ಭಾಗದ ಸದಸ್ಯರು ಆಗಿರ್ತಕ್ಕಂಥ HC ಪ್ರವೀಣ್ ರವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿರುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ನಮಗೆ ಈ ಒಂದು ಸಮುದಾಯ ಭವನವನ್ನ ನಮಗೆ ನೀಡಿರ್ತಕ್ಕಂತಹ ಧಾನ್ಯವಾಸ ದುರ್ಗಾಂಬ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ DC ದಿವಾಕರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ತಾಲೂಕು ನೂತನವಾಗಿ ಅಧ್ಯಕ್ಷರಾಗಿ ತಾಲೂಕು ಕೃಷಿಕ ಸಮಾಜದ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂತಹ BK ನಾರಾಯಣ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಚಿಕ್ಕಮಗಳೂರು ಶ್ರೀಮತಿ ಸುಜಾತ ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ರೈತರಿಗೆ ಈಗಾಗಲೇ ಹಲವಾರು ಉಪಯುಕ್ತವಾದ ಮಾಹಿತಿಯನ್ನು ನೀಡಿರ್ತಕ್ಕಂತಹ ಡಾಕ್ಟರ್ BM ದುಷ್ಯಂತ್ ಕುಮಾರ್ ಸಂಶೋಧಕ ನಿರ್ದೇಶಕರು ಕೆಳದಿ ಶಿವಪ್ಪನ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಸಮಿತಿಯವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕವಾಗಿ ಸ್ವಾಗತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಡಾಕ್ಟರ್ ನಾಗರಾಜ್ ಅಡಿವೆಪ್ಪರ್ ಮುಖ್ಯಸ್ಥರು ಅಡಿಕೆ ಸಂಶೋಧನಾ ಕೇಂದ್ರ ಕೆಳದಿ ಶಿವಪ್ಪ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇವರಿಗೂ ಸಹ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಲು ನಮ್ಮೊಂದಿಗೆ ಹಗಲು ರಾತ್ರಿ ಶ್ರಮಿಸಿರ್ತಕ್ಕಂತಹ ನಮ್ಮ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಸ್ಥಾನಿಕ ಸಂಪಾದಕರಾಗಿರ್ತಕ್ಕಂತಹ ಆರ್ಗ ರವಿ ಸರ್ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಈ ಒಂದು ತಿಂಗಳಿಂದ ನಾವೇನು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತೇಳಿ ಮುದ್ದಿನಕೊಪ್ಪದಲ್ಲಿ ಏನು ಪೂರ್ವಭಾವಿ ಸಭೆ ಕರೆದು ಆ ಒಂದು ಸಭೆಗೆ ಆಗಮಿಸಿ ನಮ್ಮ ಜೊತೆ ಕೈಜೋಡಿಸಿರ್ತಕ್ಕಂಥ ನಮ್ಮ 15 ಜನದ ಟೀಮು ಮುದ್ದಿನಕೊಪ್ಪ ಮಡುಪೂರು ಹಾಗೂ ಮಡುಪೂರು ಕಾಲೋನಿ ಹೀಗೆ ಸುತ್ತಮುತ್ತಲಿನ ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ಈ ಒಂದು ವಿಜಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಯಶಸ್ವಿಯಾಗಿ ನೆರವೇರಿಸಲು ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಮ್ಮ ವಿಜಯ ಕರ್ನಾಟಕ ತಂಡದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕವಾಗಿ ನಮ್ಮ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಯೋಲೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪಕ್ಷದ ನಾಯಕರುಗಳು, ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಮತ್ತು ಈ ಭಾಗದ ಮುದ್ದಿನಕೊಪ್ಪ, ಮಡುಪೂರು ಕಾಲೋನಿ, ಕುಷ್ಪೂರು ಹೀಗೆ ಸುತ್ತಮುತ್ತಲಿನ ಆಗಮಿಸಿರ್ತಕ್ಕಂತಹ ಎಲ್ಲ ಗ್ರಾಮಸ್ಥರಿಗೂ ಸಹ ಋತುಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಇವಷ್ಟೊಂದು ಅಂದವಾಗಿರ್ತಕ್ಕಂತಹ ವೇದಿಕೆಯನ್ನ ಸಜ್ಜುಗೊಳಿಸಲು ಕಾರಣಕರ್ತರಾಗಿರ್ತಕ್ಕಂತಹ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಾಗಿರ್ತಕ್ಕಂತಹ ಸತೀಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಪೂರಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಸಕಾಲಕ್ಕೆ ಆಗಮಿಸಿರ್ತಕ್ಕಂತಹ ಇಂದಿನ ಸಾಧಕ ಸನ್ಮಾನಿತರನ್ನು ರೈತರುಗಳು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಾವು ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಯಡಿಗೆರೆ ಮಂಜುನಾಥರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹಿಸಿದಂತಹ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ
ನಮಗೆ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನೇಗಿಲ ಗುಣಗೊಳಗೊಳಗಿದೆ ಕರ್ಮ ಓ ಆಯೋಳಂಗಳಾಗೆ ಚಂದ್ರಳ ಚಾವಣಿಗಾಗೆ ಸತ್ರಳ ಜೊತೆ ನಡೆಯುತ್ತೆ
ಅಂಗಳಾಡುವ ಸುಂದರ ಗೆಳೆಯರಾಮೋ, ನಾವು ಬಂದೆವು ದುಡಿಯೋರು. ನಾವು ಬಂದೆವು ದಣಿದೋರು ಗೆಳೆಯರಾಮೋ, ತಾಯವ್ವರಿ ಒಂದು ವರದಿಯ ತಿಳಿಸಯ್ಯ. ವರದಿಯ ಕೇಳುತ್ತಾ ತಾಯಮ್ಮರು ಹೊರಟಾರೆ, ಎಣ್ಣೆಯ ಗೆಂಡೆ ದೀಪ. ಎಣ್ಣೆಯ ಗೆಂಡೆ ದೀಪ ನಿಳಕಂಡು ಜೋ ಮತ್ತಷ್ಟು ರೈತರಿಗೆ ಪ್ರೇರಣೆ ಆಗಲಿ, ಈ ಸಾಧಕ ರೈತರ ಕೃಷಿ ಬದುಕಿಯಿಂದ ಮತ್ತಷ್ಟು ರೈತರಿಗೆ ಪ್ರೇರಣೆ ಆಗಲಿ ಎಂಬ ಉದ್ದೇಶದಲ್ಲಿ ನಾವು ವಿಶೇಷ ಪ್ರವೃತ್ತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರೂ ಕೂಡ ದಯವಿಟ್ಟು ನನ್ನ ಆತ್ಮೀಯ ಸ್ನೇಹಿತರು, ನಾನೆಲ್ಲ ನಾನು ಕೃಷಿಕರಾಗಿದ್ದಾಗ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ನಾನು ಒಬ್ಬ ಉತ್ತಮ ಕೃಷಿಕನಾಗಿ ಗುರುತಿಸುವಂತ ಕೆಲಸ ಮಾಡಿದಂಥ HS ಶ್ರೀನಿವಾಸ ಅವರಿಗೂ ಕೂಡ ಇವತ್ತು ಸನ್ಮಾನ ಮಾಡಿದೆ. ನನ್ನ ಇತಿಹಾಸ ಸಂಪೂರ್ಣ ಶ್ರೀನಿವಾಸ ಅವರಿಗೂ ಎಲ್ಲೆಲ್ಲಿ ಆಸ್ತಿಗಳಿತ್ತು, ಎಲ್ಲೆಲ್ಲಿ ಏನೇನು ಬೆಳೆಗಳು ಬೆಳೀತಾ ಇತ್ತು, ಎಷ್ಟು ಸಾಧನೆಗಳು ಮಾಡಿದ್ರು. ನಾನು ಯಾಕೆ ಈ ಪ್ರಶಸ್ತಿಗಳಿಗೆ ಮಾತ್ರ ನನ್ನ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ನಾನು ಬಹಳ ದುಡ್ಡು ಬೇಡ, ನಮ್ಮಂತವ್ರಿಗೆ ಪ್ರಶಸ್ತಿ ಸಿಗಬಾರ್ದು ಅಂತ ಏನು ಇವತ್ತು 5, 10, 2 ಎಕರೆ, 3 ಎಕರೆ, 20 ಎಕರೆ ಸುಬ್ರಹ್ಮಣ್ಯ ತಾವು ಬೆಳೆದ ಅಂಥವ್ರಿಗೆ ಆ ಪ್ರಶಸ್ತಿಗಳು ಸಿಗಬೇಕು. ಅವ್ರ ಮುಖಾಂತರ ಸಣ್ಣ ಪುಟ್ಟ ಬೆಳೆಗಾರರು ಕೂಡ ಸಾಧನೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಇವತ್ತು ಯಾವುದೇ ಪ್ರಶಸ್ತಿಗೆ ಮುಂಚೆ ನಾನು ದಾಳಿಂಬೆ ಬೆಳೆದ ಪುಸ್ತಕದಲ್ಲಿ ನಾನು ಸುಮಾರು 36 ದೇಶಗಳಿಗೆ ಹೋಗಿದ್ದೀನಿ.
ಯಾವುದೇ ದೇಶಕ್ಕೆ ಹೋಗಿ ದಾಳಿಂಬೆ ಖರೀದಿ ಮಾಡಿ ತಿಂದು ಅದು ರುಚಿ ನೋಡ್ತಾರೆ. ಸರ್ ನಿಜವಾಗ್ಲೂ ಒಂದು ತುಂಬ ಖುಷಿಯಾಗೋದು ವಿಚಾರ. ಯಾಕೆ ಅಂತಂದರೆ ನಮ್ಮಂಥ ಯಂಗ್ಸ್ಟರ್ಸಿಗೂ ರೆಕಗ್ನಿಷನ್ ಸಿಕ್ಕಿದೆ ಈಗ. ಇದರಲ್ಲಿ ನಮಗೇನು ಕರೆದುಬಿಟ್ಟು ಅವಾರ್ಡೆಲ್ಲ ಕೊಟ್ಟಿದ್ದಾರೆ. ನಾವು ಇನ್ನೇನು ನೆಕ್ಸ್ಟ್ ನಾಳೆ ಇನ್ನೇನು ನಾವು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಬಿಟ್ಟು ನಾವು ಮಾಡೋಕ್ಕೆ ತುಂಬ ಒಂದು ಪ್ರೋತ್ಸಾಹ ಸಿಗುತ್ತೆ. ಮತ್ತು ನನ್ನಂಥ ಒಂದು ಯಂಗ್ಸ್ಟರ್ಸ್ಗೆ ನೀವು ಇಲ್ಲೊಂದು ಅವಾರ್ಡ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಬರೋ ಜನ್ರೇಷನ್ ಯಂಗ್ಸ್ಟರ್ಸ್ಗೂ ಅವ್ರಿಗೊಂದು ಏನಂತಾರೆ ನಾವು ನೆಕ್ಸ್ಟ್ ಮಾಡಿದ್ರೆ ನಮಗೂ ಇದೊಂದು ಆಪರ್ಚುನಿಟಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಮೋಟಿವೇಶನ್ ಇದೆ.